ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಪ್ರತಿನಿಧಿಸುತ್ತಿದ್ದಂತಹ ಬಾಂಕಿಪುರ ವಿಧಾನಸಭಾ ಕ್ಷೇತ್ರ ಬಿಹಾರದಲ್ಲಿ ಬರುತ್ತೆ. ಇದೀಗ ಉಪಚುನಾವಣೆಗೆ ಸಜ್ಜಾಗಿ ನಿಂತಿದೆ. ನಿತಿನ್ ನಬೀನ್ ಅವರು ರಾಜ್ಯಸಭೆಗೆ ನೇಮಕ ಆಗಿರೋದ್ರಿಂದ ಮತ್ತು ರಾಜ್ಯಸಭೆ ಸದಸ್ಯರಾಗಿರೋದ್ರಿಂದ ಇಲ್ಲಿ ಈಗ ಉಪಚುನಾವಣೆ ನಡೆಯೋದು ಅನಿವಾರ್ಯವಾಗಿದೆ. ಈಗಾಗಲೇ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, ನಾಮಪತ್ರ ಕೂಡ ಸಲ್ಲಿಕೆ ಆಗಿದೆ. ಆದರೆ ಒಂದು ವಿಶೇಷ ಘಟನೆ ಬಾಂಕಿಪುರ ವಿಧಾನಸಭೆಯಲ್ಲಿ ನಡೆದಿರೋದು ಏನಂತ ಹೇಳಿದರೆ, ಬಿಜೆಪಿ ಆರಂಭದಲ್ಲಿ ಅಭಿಷೇಕ್ ಕುಮಾರ್ ಅನ್ನುವ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿತ್ತು. ಅಲ್ಲದೆ ಅಭಿಷೇಕ್ ಕುಮಾರ್ ನಾಮಪತ್ರವನ್ನು ಕೂಡ ಸಲ್ಲಿಸಿದರು. ಆದರೆ ನಾಮಪತ್ರ ಸಲ್ಲಿಸಿ 24 ಗಂಟೆ ಆಗೋದ್ರೊಳಗಡೆ ಅಭಿಷೇಕ್ ಕುಮಾರ್ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬಿಜೆಪಿಯ ಸ್ಥಳೀಯ ನಾಯಕರು, ಬಿಜೆಪಿಯ ಕೇಂದ್ರ ನಾಯಕರು ಚರ್ಚೆ ಮಾಡಿ ಅಭಿಷೇಕ್ ಕುಮಾರ್ ಅವರ ಹಿನ್ನೆಲೆ ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ಅಭಿಷೇಕ್ ಕುಮಾರನ್ನು ಬಾಂಕಿಪುರ ವಿಧಾನಸಭೆಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ನಡೆದಂತಹ ಬಹಳ ವಿಶೇಷ ಬೆಳವಣಿಗೆಯಲ್ಲಿ ಅಭಿಷೇಕ್ ಕುಮಾರ್ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈಗ ಬಾಂಕಿಪುರ ವಿಧಾನಸಭೆ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ, ಅಭಿಷೇಕ್ ಕುಮಾರ್ ಮತ್ತು ನೀರಜ್ ಕುಮಾರ್ ಸಿನ್ಹಾ ಇಬ್ಬರು ಕೂಡ ಕಾಯಸ್ಥ ಸಮುದಾಯದವರು. ನಿತಿನ್ ನಬೀನ್ ಅವರು ಕೂಡ ಕಾಯಸ್ಥ ಸಮುದಾಯಕ್ಕೆ ಸೇರಿದವರು. ಇದು ಪ್ರಭಾವಿ ಸಮುದಾಯ, ಸಂಖ್ಯೆ ಕಡಿಮೆ ಇರ್ಬೋದು, ಈ ಸಮುದಾಯದ ಜನಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಬಿಹಾರದಲ್ಲಿ ಬಹಳ ಪ್ರಭಾವ ಬೀರಿರುವಂಥ ಸಮುದಾಯ. ಈಗ ಬಾಂಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಯಾಕೆ ಬಿಜೆಪಿಯವರು ಚೇಂಜ್ ಮಾಡಿದರು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಕಹಾನಿ. ಬಿಜೆಪಿ ಕಳೆದ 1996ರಿಂದ ಯಾವಾಗ ಬಿಹಾರದಲ್ಲಿ ಈ ಮೇವು ಹಗರಣ, ಲಾಲು ಪ್ರಸಾದ್ ಮುಖ್ಯಮಂತ್ರಿ ಆಗಿದ್ದಾಗ ಮೇವು ಹಗರಣ ಯಾವಾಗ ಬೆಳಕಿಗೆ ಬಂತು, ಆವಾಗಿಂದ ಕೂಡ ಲಾಲು ಪ್ರಸಾದ್ ಯಾದವ್ ಮತ್ತು RJDಯನ್ನು ಟಾರ್ಗೆಟ್ ಮಾಡಿದರು ಈ ಹಗರಣದ ಮೂಲಕ. ಈ ಹಗರಣ ಬಿಜೆಪಿಗೆ ಸಾಕಷ್ಟು ಮತಗಳನ್ನು ತಂದುಕೊಟ್ಟಿದೆ. ಪಕ್ಷವನ್ನು NDA ಬಿಹಾರದಲ್ಲಿ ಅಧಿಕಾರಕ್ಕೆ ಬರಲಿ ಕೂಡ ಈ ಹಗರಣ ಬೆಳಕಿಗೆ ಬಂದದ್ದು, ಮತ್ತು ಲಾಲು ಪ್ರಸಾದ್ ಆರೋಪಿಯಾಗಿ ಕಾನೂನಿನ ಸಂಕೋಲೆಗಳಲ್ಲಿ ಸಿಕ್ಕಿದ್ದು ಮತ್ತು ಅಪರಾಧಿಯಾಗಿ ಕೋರ್ಟ್ನಿಂದ ಸಾಬೀತಾದದ್ದು ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಪೊಲಿಟಿಕಲ್ ಗೈನನ್ನು ತಂದುಕೊಟ್ಟಿದೆ. ಈ ಅಭಿಷೇಕ್ ಕುಮಾರ್ ಕೂಡ ಮೇವು ಹಗರಣದ ಹಿನ್ನೆಲೆ ಇದೆ ಅನ್ನೋದನ್ನು ನಾವು ನೋಡಬೇಕು. ನೇರವಾಗಿ ಅಭಿಷೇಕ್ ಕುಮಾರ್ಗೆ ಹಿನ್ನೆಲೆ ಇಲ್ಲ. ಯಾಕೆಂತ ಹೇಳಿದರೆ, ಅಭಿಷೇಕ್ ಕುಮಾರ್ ಅವರ ತಂದೆ ರವೀಂದ್ರ ಪ್ರಸಾದ್ ಅವರು ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಗಧ್ ಕೆಮಿಕಲ್ ಕಾರ್ಪೊರೇಷನ್ನ ಮ್ಯಾನೇಜರ್ ಆಗಿದ್ದರು. ಈ ಮಗಧ್ ಕೆಮಿಕಲ್ ಕಾರ್ಪೊರೇಷನ್ಗಳ ಮೂಲಕ ನಕಲಿ ಬಿಲ್ಗಳು ಅಥವಾ ಫೇಕ್ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಸುಮಾರು 139 ಕೋಟಿ, ಆವಾಗಿನ ದಿನಗಳಲ್ಲಿ 139 ಕೋಟಿ ಹಗರಣ ಬೆಳಕಿಗೆ ಬರಲಿಕ್ಕೆ ಅಥವಾ ಈ ಹಗರಣ ನಡೀಲಿಕ್ಕೆ ರವೀಂದ್ರ ಪ್ರಸಾದ್ ಕೂಡ ಕಾರಣಕರ್ತರಾಗಿದ್ದರು. ಅದಲ್ಲದೆ ಈ ಪ್ರಕರಣದಲ್ಲಿ ಮೇವು ಹಗರಣದಲ್ಲಿ ರವೀಂದ್ರ ಪ್ರಸಾದ್ ಅವರು ಕೂಡ ಅಪರಾಧಿ. ಸೊ ಹಾಗಾಗಿ ರವೀಂದ್ರ ಪ್ರಸಾದ್ ಅವರ ಪುತ್ರ ಅಭಿಷೇಕ್ ಕುಮಾರ್ ಅವರು ಬಿಜೆಪಿ ಸೇರಿದ್ರು, ಬಿಜೆಪಿಯ ವಿವಿಧ ಹುದ್ದೆಗಳಲ್ಲಿದ್ದರು. ಈಗ ಅವರನ್ನು ಬಾಂಕಿಪುರ ವಿಧಾನಸಭೆಗೆ ಅಭ್ಯರ್ಥಿಯನ್ನಾಗಿ ಮೊದಲಿಗೆ ಮಾಡಲಾಯಿತು. ಅದಾದ ನಂತರ ಬದಲಾವಣೆ ಆಗಿದೆ. ಯಾವಾಗ ಅಭಿಷೇಕ್ ಕುಮಾರ್ ನಾಮಪತ್ರ ಸಲ್ಲಿಸಿದ್ರೋ ಆವಾಗ ಅಭಿಷೇಕ್ ಕುಮಾರ್ ಅವರ ಹಿನ್ನೆಲೆಯನ್ನು ಜನಸುರಾಜ್ ಪಾರ್ಟಿ ಪ್ರಶಾಂತ್ ಕಿಶೋರ್ ಅವರು ಪ್ರಶ್ನೆ ಮಾಡಿದರು. ಅದಲ್ಲದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸಾಯಿತು. ಮೇವು ಹಗರಣದ ವಿರುದ್ಧ ಬಿಜೆಪಿ ಹೋರಾಟ ಮಾಡಿದೆ ಮತ್ತು ತಾವು ಭ್ರಷ್ಟಾಚಾರದ ವಿರುದ್ಧ ಮಾತನಾಡುತ್ತೆ. ಆದರೆ ಭ್ರಷ್ಟಾಚಾರದ ಕಳಂಕ ಹೊತ್ತಂತಹ ಮುಖ್ಯವಾಗಿ ರವೀಂದ್ರ ಪ್ರಸಾದ್ ಹಗರಣದಲ್ಲಿ ಅಪರಾಧಿಯಾಗಿದ್ದಾರೆ. ಅಪರಾಧಿಯ ಪುತ್ರನಿಗೆ ಬಿಜೆಪಿ ಟಿಕೆಟ್ ನೀಡಿದೆ ಅಂತ ಹೇಳುವಂಥ ಒಂದು ವಿಚಾರ ಏನಿದೆ, ಇದು ಸಾಕಷ್ಟು ಮುಜುಗರಕ್ಕೀಡು ಮಾಡಿತು. ತಕ್ಷಣವೇ 24 ಗಂಟೆ ಒಳಗೆ ಬಿಜೆಪಿಯ ಸ್ಥಳೀಯ ನಾಯಕರು ಮತ್ತು ಕೇಂದ್ರ ನಾಯಕರು ಚರ್ಚೆ ಮಾಡಿ ಅಭ್ಯರ್ಥಿಯನ್ನು ಚೇಂಜ್ ಮಾಡಿ ನೀರಜ್ ಕುಮಾರ್ ಸಿನ್ಹಾ, ಗ್ರಾಸ್ ರೂಟ್ ವರ್ಕರ್ ಅಂತ ಬಿಜೆಪಿ ಹೇಳುತ್ತೆ, ಸ್ಥಳೀಯವಾಗಿ ಮಂಡಲ ಬಿಜೆಪಿಯ ಅಧ್ಯಕ್ಷರಾಗಿದ್ದವರು, ಈಗಲೂ ಕೂಡ ಅಧ್ಯಕ್ಷರಾಗಿದ್ದಾರೆ. 32 ವರ್ಷದ ಯುವ ನಾಯಕ ನೀರಜ್ ಕುಮಾರ್ ಸಿನ್ಹಾಗೆ ಈಗ ಟಿಕೆಟ್ ನೀಡಲಾಗಿದೆ. ಒಂದು ವೇಳೆ ಬಿಜೆಪಿ ಅಭಿಷೇಕ್ ಕುಮಾರ್ಗೆ ಟಿಕೆಟ್ ನೀಡೋದನ್ನು ಕಂಟಿನ್ಯೂ ಮಾಡ್ತಿದ್ರೆ ಬಹುಶಃ ಸಾಕಷ್ಟು ಮುಜುಗರವನ್ನು ಎದುರಿಸಬೇಕಾಗಿತ್ತು. ಅದಲ್ಲದೆ ಅಭಿಷೇಕ್ ಕುಮಾರ್ 10ನೇ ತರಗತಿ ಪಾಸ್ ಮಾಡಿದವರು. ಈ ಬಾಂಕಿಪುರ ವಿಧಾನಸಭೆ ಹೆಚ್ಚು ಶಿಕ್ಷಿತ ಸಮುದಾಯವನ್ನು ಹೊಂದಿರುವಂಥ ಕ್ಷೇತ್ರ. RJDಯಿಂದ ರೇಖಾ ಕುಮಾರಿ ಅನ್ನುವ ಒಂದು ಗ್ರಾಜ್ಯುಯೇಟ್ ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿದೆ. ಪ್ರಶಾಂತ್ ಕಿಶೋರ್ ಅವರು ಉನ್ನತ ವ್ಯಾಸಂಗ ಮಾಡಿದವರು, ವಿದೇಶದಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿ ಪೊಲಿಟಿಕಲ್ ರಿಸರ್ಚ್ ಮಾಡಿದವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ಕ್ಯಾಂಪೇನ್ ಮಾಡಿದವರು. ಸೊ ಹಾಗಾಗಿ ಸಾಕಷ್ಟು ಶಿಕ್ಷಣ ಪಡೆದವರು. ಈ ಇಬ್ಬರು ಅಭ್ಯರ್ಥಿಗಳ ಮಧ್ಯೆ ಅಭಿಷೇಕ್ ಕುಮಾರ್ ಕೇವಲ 10ನೇ ತರಗತಿ ಓದಿರೋದು ಅನ್ನೋದು ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸ ಆಗ್ಬೋದು ಅನ್ನೋ ಒಂದು ಭಯ ಬಿಜೆಪಿ ಕಾಡಿತ್ತು. ಹೀಗಾಗಿ ಕೊನೆ ಕ್ಷಣದಲ್ಲಿ ಕ್ಯಾಂಡಿಡೇಟನ್ನು ಚೇಂಜ್ ಮಾಡಲಾಗಿದೆ. ಒಂದೇನಂತ ಅರ್ಥ ಆಗದ ವಿಚಾರ ಏನು ಅಂತ ಹೇಳಿದರೆ,
ಅಭಿಷೇಕ್ ಕುಮಾರ್ ಅವರನ್ನ ಆಯ್ಕೆ ಮಾಡುವ ಮುನ್ನ ಬಿಜೆಪಿ ಸ್ಕ್ರೀನಿಂಗ್ ಮಾಡಿಲ್ವಾ ಅಂತ, ಅಂದ್ರೆ ಸಾಕಷ್ಟು ಚರ್ಚೆ ಮಾಡಿಲ್ವಾ, ಅಭಿಷೇಕ್ ಕುಮಾರ್ ಅವರ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಿಲ್ವಾ ಅಂತ. ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಸಾಕಷ್ಟು ಚರ್ಚೆ ಆಗುತ್ತೆ, ಅವರ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಲಾಗುತ್ತೆ. ಅದು ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷದಲ್ಲಿ ಆತ ಯಾವುದೇ ಒಂದು ಭ್ರಷ್ಟಾಚಾರ ಅಥವಾ ಆತನ ಕುಟುಂಬ ಭ್ರಷ್ಟಾಚಾರದಲ್ಲಿ ತೊಡಗಿದೆಯಲ್ಲ ಅನ್ನೋದನ್ನು ಕೂಡ ಸ್ಟಡಿ ಮಾಡಲಾಗುತ್ತೆ. ಆದರೆ ರವೀಂದ್ರ ಪ್ರಸಾದ್ ಮೇವು ಹಗರಣದಲ್ಲಿ ಅಪರಾಧಿಯಾಗಿರೋದು. ರವೀಂದ್ರ ಪ್ರಸಾದ್ ಅವರ ಕೃತ್ಯದ ಬಗ್ಗೆ ಸುಮಾರು CBI ತನ್ನ ಆರೋಪ ಪಟ್ಟಿಯಲ್ಲಿ ಕೂಡ ದಾಖಲು ಮಾಡಿತ್ತು, ದೋಷಾರೋಪಣೆಯಲ್ಲಿತ್ತು. ಅದಾಗಿ CBI ಕೋರ್ಟ್ ಕೂಡ ಅವರನ್ನು ಕನ್ವಿಕ್ಟ್ ಮಾಡಿತ್ತು. ಈ ಮೇವು ಹಗರಣದಲ್ಲಿ ಸುಮಾರು 575 ವಿಟ್ನೆಸ್ಗಳನ್ನು ಸ್ಟಡಿ ಮಾಡಲಾಗಿದೆ. ಹಾಗೆ ಸುಮಾರು 4200 ಡಾಕ್ಯುಮೆಂಟ್ಗಳನ್ನು CBI ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದಾದ ನಂತರ ದೋಷಾರೋಪಣೆ ಪಟ್ಟಿ ಸಲ್ಲಿಸಿ CBI ನ್ಯಾಯಾಲಯದಲ್ಲಿ ರವೀಂದ್ರ ಪ್ರಸಾದ್ ಅಪರಾಧಿ ಅಂತ ಸಾಬೀತಾಗಿದೆ. ಸೊ ರವೀಂದ್ರ ಪ್ರಸಾದ್ ಅವರ ಪುತ್ರನಿಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸಾಗಿತ್ತು. ಪೊಲಿಟಿಕಲಿ ಜನಸುರಾಜ್ ಪಕ್ಷಕ್ಕೆ ಮತ್ತು RJDಗೆ ಕೂಡ ಒಂದು ಅಸ್ತ್ರವಾಗಿ ಪರಿಣಮಿಸಿತ್ತು. ಹೀಗಾಗಿ ಬಿಜೆಪಿ ಅವರ ಕ್ಯಾಂಡಿಡೇಚರನ್ನು ಹಿಂದಕ್ಕೆ ತೆಗೆದುಕೊಂಡಿದೆ. ಅಭಿಷೇಕ್ ಕುಮಾರ್ ಅವರು ಫ್ಯಾಮಿಲಿ ರೀಸನ್ಸ್ ಅಥವಾ ಕುಟುಂಬದ ಕಾರಣ ನೀಡಿ ನಾಮಪತ್ರ ಹಿಂತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿದರು, ಮತ್ತು ಹೆಚ್ಚಿನ ಕಾರಣವನ್ನು ನೀಡಲಿಲ್ಲ. ಸೊ ಒಟ್ಟಿನಲ್ಲಿ ಇದು ಹೈ ಪ್ರೊಫೈಲ್ ಕ್ಷೇತ್ರ ಆಗಿ ಕೂಡ ಪರಿಣಮಿಸಿತ್ತು. ಯಾಕೆಂತ ಹೇಳಿದರೆ ಜನಸುರಾಜ್ ಪಕ್ಷದ ನಾಯಕ, ಅದರ ಸಾರಥ್ಯ ವಹಿಸಿರುವಂಥ ಪ್ರಶಾಂತ್ ಕಿಶೋರ್ ಅವರು ಕೂಡ ಈ ಕ್ಷೇತ್ರದಿಂದ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಕಂಟೆಸ್ಟ್ ಮಾಡ್ತಿರುವಂಥ ಫಸ್ಟ್ ಎಲೆಕ್ಷನ್ ಇದು. 2025ರಲ್ಲಿ ಯಾವಾಗ ಅಲ್ಲಿ ವಿಧಾನಸಭೆ ಚುನಾವಣೆ ನಡೆದಿತ್ತು ಆಗ ಪ್ರಶಾಂತ್ ಕಿಶೋರ್ ಸ್ಪರ್ಧೆ ಮಾಡಬೇಕು ಅನ್ನೋದು ಬೇಡಿಕೆ ಇತ್ತು. ಆದರೆ ಪ್ರಶಾಂತ್ ಕಿಶೋರ್ ಸ್ಪರ್ಧೆ ಮಾಡಿರಲಿಲ್ಲ. ಇದು ಜನಸುರಾಜ್ ಪಕ್ಷಕ್ಕೆ ರಾಜಕೀಯವಾಗಿ ಸ್ವಲ್ಪ ಪ್ರತಿಕೂಲ ಪರಿಣಾಮಗಳನ್ನು ಬೀರಿತ್ತು. ಹೀಗಾಗಿ ಜನಸುರಾಜ್ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಉಪಚುನಾವಣೆಯಲ್ಲಿ ಬಾಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಬಿಜೆಪಿ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಯಾಕೆಂತ ಹೇಳಿದರೆ ನವೀನ್ ಕಿಶೋರ್ ಸಿನ್ಹಾ ಇವರು ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಏನಿದ್ದಾರೆ ಅವರ ತಂದೆ. ಅವರು 1996ರಿಂದ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. 2006ರಲ್ಲಿ ಅವರು ನಿಧನರಾದ ಕಾರಣದಿಂದಾಗಿ ಅವರ ಪುತ್ರ ನಿತಿನ್ ನಬೀನ್ ಅವರು ಅಲ್ಲಿ ಉಪಚುನಾವಣೆಯನ್ನು ಗೆದ್ದು ಅದಾದ ನಂತರ 2025ರ ತನಕವೂ ಸತತವಾಗಿ ಅಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ. ಅಂದರೆ ಸುಮಾರು 30 ವರ್ಷಗಳಿಂದ ಇದು ಬಿಜೆಪಿ ಅಭ್ಯರ್ಥಿಯನ್ನೇ ಗೆಲ್ಲಿಸಿಕೊಂಡು ಬಂದಿರುವಂಥ ಕ್ಷೇತ್ರ, ಬಿಜೆಪಿಯ ಭದ್ರಕೋಟೆ. ಸೊ ಈ ಭದ್ರಕೋಟೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಈಗ ಪ್ರಶಾಂತ್ ಕಿಶೋರ್ ಮುಂದಾಗಿದ್ದಾರೆ. ಪ್ರಶಾಂತ್ ಕಿಶೋರ್ ವಿರುದ್ಧ ಕಂಟೆಸ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗೆ ಮೇವು ಹಗರಣದ ಕಳಂಕ ಇರಬಾರ್ದು, ಅಥವಾ ಆತನ ಕುಟುಂಬ ಮೇವು ಹಗರಣದಲ್ಲಿ ಅಂದರೆ ಆತನ ತಂದೆ ಮೇವು ಹಗರಣದಲ್ಲಿ ಕನ್ವಿಕ್ಟ್ ಆದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಹೀಗಾಗಿ ಆತನ ಪುತ್ರನಿಗೆ ಬಿಜೆಪಿ ಟಿಕೆಟ್ ನೀಡಿದೆ ಅನ್ನೋ ಒಂದು ಕಳಂಕ ನಮಗೆ ಬರಬಾರ್ದು, ಆ ಒಂದು ಆರೋಪಗಳು, ಆ ವಿಷಯಗಳು ಚುನಾವಣಾ ಕಣದಲ್ಲಿ ಚರ್ಚೆಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬಿಜೆಪಿ ಈಗ ಗ್ರಾಸ್ ರೂಟ್ ವರ್ಕರ್ ನೀರಜ್ ಕುಮಾರ್ ಸಿನ್ಹಾ ಅವರನ್ನು ಆ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ನೋಡಬೇಕು ಪ್ರಶಾಂತ್ ಕಿಶೋರ್ ತಮ್ಮ ಮೊದಲ ಚುನಾವಣೆಯಲ್ಲಿ ಗೆಲ್ತಾರಾ ಅನ್ನೋದನ್ನು. ಇದು ನಿತಿನ್ ನಬೀನ್ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ, ಹೀಗಾಗಿ ಅವರ ಪ್ರಭಾವ ಇದ್ದೇ ಇರುತ್ತದೆ. ಅದಲ್ಲದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ ಅನ್ನೋದು ಕೂಡ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಪ್ರಭಾವ ಬೀರುವಂಥ ಅಂಶ ಆಗಿರುತ್ತೆ. ಸೊ ಹಾಗಾಗಿ ಪ್ರಶಾಂತ್ ಕಿಶೋರ್ ತಮ್ಮ ಮೊದಲ ಚುನಾವಣೆಯಲ್ಲಿ ಗೆಲ್ತಾರಾ ಅಥವಾ ನಿತಿನ್ ನಬೀನ್ ಕ್ಷೇತ್ರದಲ್ಲಿ ಅವರ ಗ್ರಾಸ್ ರೂಟ್ ವರ್ಕರ್ ಏನಿದ್ದಾರೆ ನೀರಜ್ ಕುಮಾರ್ ಸಿನ್ಹಾ ಗೆಲುವು ಸಾಧಿಸ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇದೊಂದು ಹೈ ಪ್ರೊಫೈಲ್ ಕ್ಷೇತ್ರ, ಹೈ ಪ್ರೊಫೈಲ್ ಉಪಚುನಾವಣೆಗೆ ಈಗ ಬಿಹಾರ ಸಜ್ಜಾಗಿ ನಿಂತಿದೆ. ಜುಲೈ 30ಕ್ಕೆ ಇಲ್ಲಿ ಚುನಾವಣೆ ನಡೀತಾ ಇದೆ.